ಇದು ನನ್ನ ಯೂಟ್ಯೂಬಿನ ಫಸ್ಟ್ ಬ್ಲಾಗ್. ಬನ್ನಿ ನೋಡುವ ಇವತ್ತಿನ ಕಾರು ಬಾರು ಏನಾಗಿರುತ್ತೆ, ತಂಟೆ ತಕರಾರು ಏನಾಗಿರುತ್ತೆ ಅಂತ. ಇನ್ಸ್ಟಾಗ್ರಾಮ್ ಇಂದ ಇಲ್ಲಿ ತನಕ ಬ್ಲಾಗ್ ನೋಡ್ಲಿಕ್ಕೆ ಬಂದವರಿಗೆ ಸ್ವಾಗತಂ ಸುಸ್ವಾಗತಂ. ನನಗೆ ಫಸ್ಟ್ ಬ್ಲಾಗ್ ಅಲ್ಲಿ ಏನ್ ತೋರಿಸ್ಲಿ ಅನ್ನೋದೇ ಸಿಕ್ಕಾಪಟ್ಟೆ ಡೌಟ್ ಆಗ್ತಿತ್ತು. ಕೆಲ್ಸಕ್ಕೆ ಬಂದಿರೋವಾಗ ಸುಮ್ನೆ ಆ ಕಡೆ ಈ ಕಡೆ ನೋಡ್ದೆ, ಒಂದು ಟೀ ಅಂಗಡಿ ಕಾಣಿಸ್ತು, ಇದ್ರದ್ದೇ ಇವತ್ತೊಂದು ಬ್ಲಾಗ್ ಮಾಡಿ ಹಾಕುವ ಅಂತ ರೆಡಿ ಆದೆ. ನಂಗೆ ಗೊತ್ತು ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ, ಇವ್ನು ಯಾಕೆ ಮಾತಾಡ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಿದ್ದಾನೆ ಅಂತ. ಫಸ್ಟ್ ನಾನು ಕ್ಯಾಮ್ರಾ ಓಪನ್ ಮಾಡಿ ಈಗ ಮಾತಾಡ್ಲಿಕ್ಕೆ ಟ್ರೈ ಮಾಡಿದೆ, ಮತ್ತೆ ಗೊತ್ತಾಯ್ತು ನನಗೆ ಮೀಟರ್ ಇಲ್ಲ ಅಂತ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನನಗೆ ಸದ್ಯಕ್ಕೆ ಮಾತಾಡ್ಲಿಕ್ಕೆ ಮೀಟರ್ ಇಲ್ಲ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತದಾದ್ಮೇಲೆ ಮಾತಾಡುವ. ಇದೀಗ ನಮ್ಮ ನಡೆ ಟೀ ಅಂಗಡಿಯ ಕಡೆ. ನಾನು ಕ್ಯಾಮ್ರಾ ಹಿಡ್ಕೊಂಡು ಟೀ ಅಂಗಡಿ ಹತ್ರ ಬರ್ತಿದ್ದಂಗೆ ಟೀ ಅಂಗಡಿ ಅಣ್ಣನ್ಗೆ ಮನ್ಸಲ್ಲಿ ಯಾವ ಡೈಲಾಗ್ ಬಂದಿರುತ್ತೆ ಗೊತ್ತಾ? ಫಸ್ಟ್ ಯೂಟ್ಯೂಬ್ ವಿಡಿಯೋ ನಿಮ್ದು ಟೀ ಅಂಗಡಿದೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಪರ್ಮಿಷನ್ ಸಿಗುತ್ತಾ? ಸಪೋರ್ಟ್ ಮಾಡ್ಬೇಕು ನಮ್ಮ ಹುಡುಗ. ಹಾಂ, ಥ್ಯಾಂಕ್ ಯು. ಒಂದು ಗ್ರೀನ್ ಟೀ ಹಾಕಿ. ಇದೆಂತ? ತಂಪು ಬೀಜ ಗೊತ್ತು, ಆದ್ರೂ ಕೇಳಿದೆ, ಕಂಟೆಂಟ್ ಇಲ್ಲ ಅಲ್ಲಿ. ಅದು ಏನು ಸೊಪ್ಪು ಹಾಕಿದ್ರಿ? ಪುದೀನ, ಜೇನುತುಪ್ಪನಾ? ನೋಡ, ಜೇನುತುಪ್ಪ. ಬೂಸ್ಟ್ ಇತ್ತು ಮಾರೆ, ಹಾರ್ಲಿಕ್ಸ್ ಇತ್ತು. ನಾ ಜಾಸ್ತಿ ಇದು ಕುಡಿಯೋದು, ಇದು ಬೋರ್ಮೆಟ, ಅಂದರೆ ಚಿಕ್ಕವನಿರ ಕುಡಿತಿದ್ದೆ, ಈಗಲ್ಲ. ರೆಡಿಯಾ? ಹಾಂ, ಗ್ರೀನ್ ಟೀ ಹೇಳಿದೆ, ಗ್ರೀನ್ ಎಲ್ಲ ಗ್ರೀನ್ ಆಗುತ್ತಾ? ಮೋಸ ಮಾರೆ, ಗ್ರೀನ್ ಟೀ ಅಂತೇಳಿ ಗ್ರೀನ್ ಎಲ್ಲ ಇದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಫಸ್ಟ್ ವ್ಲಾಗ್ ಅಷ್ಟೇನು ಚೆನ್ನಾಗಿ ಬಂದಿರೋದಿಲ್ಲ ಅಂತ ನನಗೆ ಗೊತ್ತು. ನಾನು ಜಾಸ್ತಿ ಎಫರ್ಟ್ಸ್ ಹಾಕೋದಿಲ್ಲ ಫಸ್ಟ್ ವ್ಲಾಗಿಗೆ, ಯಾಕಂದರೆ ವಿಡಿಯೋ ಹಾಕೋದಷ್ಟೇ ನನ್ನ ಗುರಿ. ಈಗ ಅದು ಹಿಂಗೆ ಆಗಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕಂತ ಏನಿಲ್ಲ. ಟೀ ನೋಡ ಹೇಗಿದೆ ಅಂತ. ಶಿವ ಬಿಸಿ ಬಿಸಿ. ನೀವು ಸಹ ಯಾವುದಾದ್ರೂ ಕೆಲಸ ಏನಾದರೂ ಸ್ಟಾರ್ಟ್ ಮಾಡ್ತಿರಲ್ಲ, ಪರ್ಫೆಕ್ಟ್ ಟೈಮ್ ಅಂತ ಇರೋದಿಲ್ಲ. ಮತ್ತು ಏನಾದರೂ ಒಂದು ವಸ್ತು ಅಥವಾ ಈಗ ಏನೋ ಒಂದು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಒಳ್ಳೆ ಕ್ಯಾಮರಾ ಬೇಕು, ಒಳ್ಳೆ ಮೈಕ್ ಬೇಕು, ಇಲ್ಲ ಬ್ಯಾಕ್ಗ್ರೌಂಡ್ ಬೇಕು, ಏನಾದರೂ ಬೇಕು ನನಗೆ ಅಂತ ನೀವು ಕಾಯ್ತಾ ಕೂತ್ಕೊಂಡ್ರೆ ನಿಮ್ಗೆ ಅದು ಆಗೋದೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ಸಡನ್ ಅಂತ ಮಾಡಿಬಿಡಿ, ಏನೋ ಒಂದು ಆಗಲಿ, ಮತ್ತು ಅದನ್ನು ನಿಧಾನ ಕೂತ್ಕೊಂಡ್ರೆ ಆಯಿತು. ಮತ್ತು ಯೂಟ್ಯೂಬಿಂದ ನೋಡುವವರು ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡಿ. ನಾನು ಯೂಟ್ಯೂಬಿಂದ ಯಾರು ನೋಡ್ತಾರೆ, ಎಲ್ಲ ಇನ್ಸ್ಟಾಗ್ರಾಮಿಂದನೇ ಬಂದಿದ್ದೀರಾ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆದರೂ ನೋಡಿದಿರಲ್ಲ. ಇನ್ನೂ ಹೇಳಲಿಕ್ಕೆ ತುಂಬ ವಿಷಯ ಇತ್ತು, ಇನ್ನೂ ಹಾಕಲಿಕ್ಕೆ ತುಂಬ ಫುಟೇಜ್ ಇತ್ತು, ಆದರೆ ಇವತ್ತಿಗೆ ಇಷ್ಟು ಸಾಕು ಅನ್ನಿಸ್ತಿದೆ. ನಾಳೆ ಸಿಗ್ತೇನೆ, ಬಾಯ್.